ಅನ್ನದಾತನ ಹೋರಾಟಕ್ಕೆ, ಬೆಂಗಳೂರು ಗ್ರಾಮಾಂತರ ರೈತರ ಹೋರಾಟಕ್ಕೆ, ಬೆಂಗಳೂರು ಗ್ರಾಮಾಂತರ ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ, ಭೂಮಿಯಂತೆ ಭೂಮಿ. ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ. ರಥಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರು. ಬಹಳ ಮುಖ್ಯವಾಗಿ ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಇವತ್ತಿನ ದಿನ ರೈತರಿಗೆ ಸಾಕಷ್ಟು ನೋವುಗಳಾಗ್ತಾ ಇದೆ. ಈ ಸರ್ಕಾರ ರೈತರ ಪಾಲಿಗೆ ಸತ್ತೋಗಿದೆ ಅಂತಕ್ಕಂಥದ್ದನ್ನ ಎಚ್ಚರಿಸಕ್ಕೆ ನಾವು ಇವತ್ತಿನ ದಿನ ನಮ್ಮ ನಾರಾಯಣ ರೆಡ್ಡಿ ಅಣ್ಣವರು ಇರ್ಬೋದು, ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗ್ಯರಾಜಣ್ಣವರು ಇರ್ಬೋದು, ಅದೇ ರೀತಿ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರತ್ನವರು ಇರ್ಬೋದು, ಹಾಗೂ ನಮ್ಮ ಕುಣಿಗಲ್ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜಯಗೌಡರು ಇರ್ಬೋದು, ರಾಜ್ಯಾಧ್ಯಕ್ಷರು. ಇದೇ ರೀತಿ ಇವತ್ತಿನ ದಿನ ಇಲ್ಲಿ ಸೇರಿರ್ತಕ್ಕಂಥ ವಿಚಾರಗಳು ಸರಿಸುಮಾರು ಒಂದು 25 ಅಂಶಗಳನ್ನು ಒಂದು ಪಟ್ಟಿ ಮಾಡಿದ್ದೀವಿ. ತಾಲೂಕು ಇಲಾಖೆಯಲ್ಲಿ ಇರ್ತಕ್ಕಂಥ ನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಸಮೇತ ಸಂಪೂರ್ಣವಾಗಿ ರೈತರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ರೈತರ ಪರವಾಗಿ ಧ್ವನಿ ಎತ್ತಿಲ್ಲ, ಮರ್ತಿದ್ದಾರೆ ರೈತರನ್ನ ಅಂತಕ್ಕಂಥದ್ದು. ಅವ್ರನ್ನ ಕಿವಿ ಇಂತಕ್ಕಂಥ ಕೆಲಸ ಇವತ್ತಿನ ದಿನ ನಾವು ನಮ್ಮ ಸಂಘಟನೆ ವತಿಯಿಂದ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಿರ್ಧಾರ ಮಾಡಿ ಇವತ್ತು ಬಂದಿದ್ದೀವಿ. ಬಹಳ ಮುಖ್ಯವಾಗಿ ಇವತ್ತಿನ ದಿನ KITB ಜಮೀನು ಒತ್ತುವರಿಗಳೇನಾಗ್ತಾ ಇದೆ, ಏಕಾಏಕಿ ಒತ್ತುವರಿ ಮಾಡ್ತಾ ಇರೋದ್ರಿಂದ ರೈತರು ಜಮೀನುಗಳನ್ನ ಕಳ್ಕೊಳ್ತಕ್ಕಂಥ ಭೀತಿಯಲ್ಲಿ ಏನಿದ್ದಾರೆ, ಆ ಜಮೀನುಗಳನ್ನ ಉಳಿಸ್ತಕ್ಕಂಥ ಕೆಲಸ ಸರ್ಕಾರ ಆಗಬೇಕು. ಸರ್ಕಾರ ಏಕಾಏಕಿ ರೈತರನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇದು ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದ್ರೆ ಕೃಷಿ ಉಳಿಬೇಕು, ವ್ಯವಸಾಯ ಉಳಿಬೇಕು ಅಂದ್ರೆ ರೈತರ ಜಮೀನುಗಳು ಉಳಿಬೇಕು. ಆ ಕಾರಣ ಇವತ್ತಿನ ದಿನ ತಾಲೂಕು ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ದೂರನ ಏನು ನಾವು ಕೊಡ್ತಾ ಇದ್ದೀವಿ. ಸುಮಾರು ಒಂದು 15 ದಿನಗಳ ಕಾಲ ಗಡುವನ್ನು ಸಮೇತ ನಾವು ಈ ಒಂದು ಇಲಾಖೆಗಳಿಗೆ ನಾವು ಕೊಡ್ತಾ ಇದ್ದೀವಿ. ತದನಂತರದಲ್ಲಿ ನಾವೆಲ್ಲನೂ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿದ್ರೆ ಸರಿ ಹೋಗುತ್ತೆ, ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳು ನಿರಂತರವಾಗಿ ನಡೆಸ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎಲ್ರಿಗೂ ನಮಸ್ಕಾರ. ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ. ಅಯ್ಯಯ್ಯೋ, ಅಯ್ಯಯ್ಯೋ, ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ, ನೀತಿಗೆಟ್ಟ ತಾಲೂಕು ಆಡಳಿತಕ್ಕೆ, ಭ್ರಷ್ಟ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ತಾಲೂಕಿನ ರೈತರ ಸಮಸ್ಯೆ ಬಗೆಹರಿಸಲು ಸಭೆ ಕರೆಯಲು ವಿಫಲವಾಗಿರೋ ತಾಲೂಕು ಆಡಳಿತಕ್ಕೆ, ರೈತರ ಸಮಸ್ಯೆ ಬಗೆಹರಿಸಲು ವಿಫಲವಾಗಿರೋ ಜಿಲ್ಲಾಧಿಕಾರಿಗೆ, ಲಂಚಕೋರ ತಹಸೀಲ್ದಾರ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಕ್ರಮ ಕೈಗೊಳ್ಳಲು ತಾಲೂಕು ಆಡಳಿತಕ್ಕೆ, ರೈತರ ಬಗ್ಗೆ ತಾತ್ಸಾರ್ಯ ತೋರುತ್ತಿರುವ ಜಿಲ್ಲಾಡಳಿತಕ್ಕೆ, ಅವಿವೇಕಿ MP MLAಗಳಿಗೆ, ರೈತರ ಬಗ್ಗೆ ಸಭೆ ಮಾಡದ MP MLAಗಳಿಗೆ, ಗೋಮಾಳ ಕ್ರಮ ಮಾಡಿರುವ ಜನರ ಮೇಲೆ ಕ್ರಮ ಕೈಗೊಳ್ಳದ ತಾಲೂಕು ಆಡಳಿತಕ್ಕೆ, ಸರ್ಕಾರ ಭೂಮಿಯನ್ನು ಒತ್ತುವರಿ ಮಾಡುವ ಜನರ ಮೇಲೆ ಕ್ರಮ ಕೈಗೊಳ್ಳದ ತಾಲೂಕು ಆಡಳಿತ. ಅಲ್ಲ, ಯಾಕೆ ಹೊರಗಡೆ ಪ್ರಶ್ನೆ ಮಾಡೋದು ನೀವು? ಅಲ್ಲ, ಮುಕ್ತವಾಗಿ 4 ಗೋಡೆ ಚರ್ಚೆ ಅಲ್ಲ. ಇಲ್ಲಿ ಡೇಟ್ ಕೊಡ್ತೇವೆ, ಬನ್ನಿ, ಅವಾಗ ಯಾವ ಡೇಟ್ ಬೇಕಾದ್ರೆ ಮಾಡೋಣ. ಯಾವ ಡೇಟ್ ಕೊಡೋದಲ್ಲಪ್ಪ ನೀವು. ನಾವು ಹೇಳ್ತಾ ಇರೋದು ನೀವು ರೈತರ ಪರವಾದಂತ ಕರೆದ್ರು ರೈತರು. ನಮ್ಮ ನೆಲಮಂಗಲ ತಾಲೂಕು ರೈತರು ನೀವು ಯಾರು ನೋಡಿದ್ ಕೊಡ್ರಿ? ಯಾರು ಕೊಡ್ರಿ ನೋಡಿ? ರೈತ ಸಂಘ ನಿಮ್ಮ ಪ್ರಶ್ನೆ ಮಾಡಿ ಕೇಳಕ್ಕಿಲ್ವ ನಾವು? ಪ್ರಜಾಪ್ರಭುಗಳ ಕಂಡು ನಾವು ಸಂಬಳ ತಗೊಳ್ಳಲ್ಲ. ನೀವು ಸೇವಕರು, ಜಿಲ್ಲೆ ತಾಲೂಕಿನ ಮೊದಲನೇ ಕೂಲಿ, ತಹಸೀಲ್ದಾರರು ತಾಲೂಕಿನ ಮೊದಲನೇ ಕೂಲಿ. ನೀವು ಸಂಬಳ ತಗೋತೀರಿ, ನೀವು ಸಂಬಳ ತಗೊಂಡ್ಮೇಲೆ ನಾವು ಪ್ರಶ್ನೆ ಮಾಡ್ಬೇಕು. ಫಸ್ಟ್ ಅವ್ರು ಕೊಟ್ಟರೆ ತಾನೇ ಏನ್ ಸಮಸ್ಯೆ ಕೊಡ್ಲಿ, ಅವ್ರ ಸಮಸ್ಯೆಗಳು ಕೂಡ ರೋಡಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಹಂಗಾಗಿ ಹಿಂಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ವಿಶೇಷವಾಗಿ ಸಾಕಷ್ಟು ಅಂದ್ರೆ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಬಹಳಷ್ಟು ನಿರ್ಲಕ್ಷ್ಯತೆಯನ್ನು ವಹಿಸ್ತಾ ಇದೆ.
ಒಂದ್ ಕಡೆ ನಾವು ರೈತರು ಕೇಳ್ತಾ ಇದ್ದೇವೆ, ರೈತರ ಮಕ್ಕಳ ಭೂಮಿಯನ್ನು ವಶಪಡಿಸಿಕೊಂಡಂತ ಕಾರ್ಖಾನೆ ಜಾಗಕ್ಕೆ ಪ್ರತಿಯಾಗಿ ರೈತರ ಮಕ್ಕಳಿಗೆ ಕೆಲಸ ಕೊಡ್ತಾ ಇಲ್ಲ. ವಶಪಡಿಸಿಕೊಂಡಂತ ಜಾಗದಲ್ಲಿ ರೈತರ ಮಕ್ಕಳಿಗೆ ಸಾಧನ ಸಲಕರಣೆಗಳು ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅಲ್ಲಿ ಭೂಮಿಯನ್ನ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇರ್ತಕ್ಕಂಥ ಮಣ್ಣಾಗಬಹುದು, ಕಲ್ಲಾಗಬಹುದು, JCB ಆಗಬಹುದು, ಟ್ರ್ಯಾಕ್ಟರ್, ಇಟಾಚಿಗಳನ್ನ ಬಳಸಲಿಕ್ಕೂ ಕೂಡ ರೈತರ ಮಕ್ಕಳಿಗೆ ಅವಕಾಶ ಇಲ್ಲ. ಯಾವುದೋ ಕಂಪನಿಗಳಿಗೆ ಟೆಂಡರ್ನ ಕೊಟ್ಟು ರೈತರ ಮಕ್ಕಳ ಹತ್ರ ಭೂಮಿಯನ್ನು ಕಿತ್ಕೊಳ್ಳೋಷ್ಟು ಮಾತ್ರ ರೈತರ ಮಕ್ಕಳನ್ನ ಚಿನ್ನಾರನ್ನ ಅಂತೇಳಿ ಅವ್ರಿಗೆ ಕನಿಷ್ಠ ಸೌಜನ್ಯದ ಪರಿಹಾರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರನ್ನ ಭಾಗದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೊಟ್ಟರು ಕೂಡ ಸಾಕಷ್ಟು ಈ ನೆಲಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಸ್ಮಶಾನ ಜಾಗಗಳು, ಸಾರ್ವಜನಿಕ ಪ್ರವಾಸಿ ಮಂದಿರಗಳು, ಸರ್ಕಾರಿ ಜಾಗಗಳನ್ನ, ಗೋಮಾಳಗಳನ್ನ, ಗುಂಡು ತೋಪುಗಳನ್ನ ನೀರು ಕುಡಿದು ನೀರು ನುಂಗಿ ಬಂಡವಾಳಶಾಹಿಗಳು ಕಟ್ಟಡಗಳನ್ನ ಕಟ್ಟಿರ್ತಕ್ಕಂಥ ಬಗ್ಗೆ ಅಕ್ರಮವಾಗಿರ್ತಕ್ಕಂಥ ತೆರವು ಮಾಡಿ ಅಂತ ಹೇಳಿದ್ರೆ ತಾಲೂಕು ಆಡಳಿತ ಸತ್ತೋಗಿದೆಯಾ? ತಾಲೂಕು ಆಡಳಿತ ಬದುಕಿಲ್ವೇನ್ರಿ ಇಲ್ಲಿ? ಆ ತಾಲೂಕು ಆಡಳಿತಕ್ಕೆ ಕಳೆದ 3 ವರ್ಷದಿಂದಲೂ ಕೂಡ ನಿರಂತರವಾಗಿ ಇದೇ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಹಕ್ಕೊತ್ತಾಯ ಪಟ್ಟು ಕೊಟ್ಟಿದ್ರು ಕೂಡ ಇವತ್ತವರೆಗೂ ಕೂಡ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಅಂದ್ರೆ ಬಂಡವಾಳಶಾಹಿಗಳು, ಶ್ರೀಮಂತರು ಮತ್ತೆ ತೋಳ್ಬಲ ಇರ್ತಕ್ಕಂಥವ್ರಿಗೆ ನೀವು ತಲೆಬಾಗಿದ್ರೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಹಕ್ಕೊತ್ತಾಯ ಪತ್ರವನ್ನ ಸಮಗ್ರವಾಗಿ ಏನು ತಾಲೂಕು ಆಡಳಿತ ವ್ಯವಸ್ಥೆ ಒಳಗಡೆ ಜಿಲ್ಲಾಡಳಿತಲಾಗಬೇಕು ಅದಕ್ಕೆ ಸಂಬಂಧಪಟ್ಟಂತ ಒಂದು 25 ಅಂಶಗಳ ಪತ್ರವನ್ನು ತಯಾರು ಮಾಡಿದ್ದೇವೆ. ಅದನ್ನ ಸರ್ಕಾರಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೇವೆ. ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ AC ಅವರು ಇಲ್ಲಿ ಬಂದು ಸಭೆಯನ್ನ ಮಾಡಿ ಇಲ್ಲಿ ನಡೆಯತಕ್ಕಂಥ ಅವ್ಯವಸ್ಥೆಗಳು, ವಿದ್ಯುತ್ ಸಮಸ್ಯೆ, ಆಸ್ಪತ್ರೆ ಸಮಸ್ಯೆ, ಬಸ್ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ತಾಲೂಕು ಕಚೇರಿಗಳಾಗ್ತಕ್ಕಂಥ ಭ್ರಷ್ಟಾಚಾರದ ಕಿರುಕುಳ, ತಾಲೂಕು ಕಚೇರಿನಲ್ಲಿ ಲಂಚ ಕೇಳ್ತಕ್ಕಂಥದ್ದು ವಿಡಿಯೋ ಆಗಿದೆ, ಬಹಿರಂಗ ಆಗಿದೆ. ಆದ್ರೂ ಕೂಡ ಇನ್ನೂ ಚುನಾಯಿತ ಪ್ರತಿನಿಧಿಗಳಿಗೆ ಇದು ಪ್ರಜ್ಞೆ ಇಲ್ವಾ? ನಿಮಗೆ ವೋಟ್ ಹಾಕಿರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕ, ನೀವು ಬಂಡವಾಳ ಮಾಡ್ಲಿಕ್ಕೆ, ನೀವು ಹೂಡಿರ್ತಕ್ಕಂಥ ಹಣವನ್ನು ಮಲ್ಟಿಫೈ ಮಾಡ್ಕೊಳ್ಳಕ್ಕೆ ಇರ್ತಕ್ಕಂಥದ್ದು, ಅದನ್ನು ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇವೆ. ಇವತ್ತು ಎಚ್ಚರಿಕೆ ಪತ್ರವನ್ನು ಕೊಡ್ತೇವೆ. ಕಳೆದ 10-15 ದಿನಗಳ ಕಾಲಾವಕಾಶ ಕೊಡ್ತೇವೆ ತಾಲೂಕು ಆಡಳಿತಕ್ಕೆ. ಇಲ್ಲ ಅಂತ ಹೇಳಿದ್ರೆ ನಿರಂತರ ಧರಣಿಯನ್ನ ತಾಲೂಕು ಕಚೇರಿ ಮುಂದೆ ಹಮ್ಮಿಕೋತೇವೆ. ಅಲ್ಲಿ ಆಗ್ತಕ್ಕಂಥ ಅನಾಹುತಕ್ಕೆ ನೇರವಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಆಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ. ನನ್ನ ಹೆಸರು ಹಳ್ಳಿಕೆರೆಮಡಿ ಭಾಗ್ಯರಾಜ್, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು.